ನವರಾತ್ರಿಯ 2ನೇ ದಿನ. ಇದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ಅವತಾರ. ಬಣ್ಣ ಬಿಳಿ. ಬ್ರಹ್ಮಚಾರಿಣಿಯಾಗಿ ಯಾವ ರೀತಿ ದೃಢ ನಿರ್ಧಾರಗಳನ್ನ ತಗೊಳ್ಬೇಕು, ಯೌವನಾವಸ್ಥೆಯಲ್ಲಿ ನಾವು ತಗೊಳ್ಳುವಂತ ಪ್ರತಿಯೊಂದು ನಿರ್ಧಾರ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಬಿಳಿ ಬಣ್ಣಕ್ಕೆ ಹೆಸರುವಾಸಿಯಾಗಿರುವಂತಹ ಹಾಲು, ಮೊಸರು, ಬೆಣ್ಣೆ ಇದನ್ನ ನಿಯಮಿತವಾಗಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಕೂಡ ಆಗುತ್ತೆ. ದೇವರಿಗೆ ಅಭಿಷೇಕಕ್ಕೆ ಅರ್ಪಿಸುವಂತ ಪ್ರತಿಯೊಂದು ಬಿಳಿಯಾಗಿರುವಂತ ಪದಾರ್ಥಗಳು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಲಿನಿಂದ ತುಂಬಾ ಒಳ್ಳೆ ಕ್ಲೆನ್ಸ್ ಮಾಡ್ಕೊಳ್ಬಹುದು. ಮೊಸರನ್ನ ತುಂಬಾ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಕೊಟ್ಟು 10 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಮನೇಲೆ ನ್ಯಾಚುರಲ್ ಆಗಿರುವಂತ ಬ್ಲೀಚ್ ರೆಡಿ ಆಗುತ್ತೆ. ಇನ್ನು ಬೆಣ್ಣೆಯಿಂದ ನಿಯಮಿತವಾಗಿ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಸ್ಕಿನ್ ರೆಡ್ಯೂಸ್ ಆಗಿ ವಿಂಟರ್ ಅಲ್ಲಿ ಅಥವಾ ಚಳಿಗಾಲದಲ್ಲಿ ಆಗುವಂತಹ ಕ್ರ್ಯಾಕ್ಸ್ ಅಂತ ಏನ್ ಹೇಳ್ತೀವಿ, ಒಣ ತ್ವಚೆನ ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಇನ್ನು ಬಿಳಿ ಬಣ್ಣದಲ್ಲಿರುವಂತಹ ಅಕ್ಕಿ ಬಗ್ಗೆ ಹೇಳಲೇಬೇಕು. ಪ್ರತಿಯೊಬ್ರು ಅಕ್ಕಿನ ಯೂಸ್ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ಹೊತ್ತು ಅಕ್ಕಿನ ನೆನೆಸಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಅಲ್ಲಿ ಕೊಲಾಜನ್ ಬೂಸ್ಟ್ ಆಗುತ್ತೆ. ಕೊರಿಯನ್ ಸೀಕ್ರೆಟ್ ಅಥವಾ ರೈಸ್ ಸೀಕ್ರೆಟ್ ಅಂತ ಏನ್ ಹೇಳ್ತಾರೆ, ಸೊ ಅದನ್ನ ನಾವು ತುಂಬಾ ವರ್ಷದ ಹಿಂದೆನೆ ಸನಾತನ ಧರ್ಮದಲ್ಲಿ ಮಾಡ್ತಾ ಬಂದಿದೀವಿ. ಹಾಗಾಗಿ ನೆನೆಸಿ ರುಬ್ಬಿರುವಂತ ಅಕ್ಕಿ ಹಿಟ್ಟನ್ನ ಫೇಸ್ ಪ್ಯಾಕ್ ಅಥವಾ ಬಾಡಿ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ವಿಟಮಿನ್ ಎ ಸಿಗೋದ್ರ ಜೊತೆಗೆ ಕೊಲಾಜನ್ ಕೂಡ ಬೂಸ್ಟ್ ಆಗುತ್ತೆ. ಯಾವ ಕೊರಿಯನ್ ಸೀಕ್ರೆಟ್ ಫಾರ್ಮುಲಾನೂ ಬೇಕಾಗಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಸಾಕಷ್ಟು ಈ ರೀತಿ ಸೌಂದರ್ಯ ಸಲಹೆಗಳನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮನೇಲಿ ಅದನ್ನ ಟ್ರೈ ಮಾಡಿ.